Guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ವರ್ಲ್ಡ್ ಕಪ್ ಕಡೆಯಿಂದ. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟು ತಿಲಕ್ ವರ್ಮಾ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ. ತಿಲಕ್ ವರ್ಮಾನ ಈ ಸೀರೀಸ್ಗೆ 3 ಮ್ಯಾಚಿಗೆ ಮಾತ್ರ ರೂಲ್ ಔಟ್ ಮಾಡಿದ್ರು. ಮುಂಚೆ ಶ್ರೇಯಸ್ ಅಯ್ಯರ್ನ 3 ಮ್ಯಾಚಿಗೆ ಮಾತ್ರ ರಿಪ್ಲೇಸ್ ಮಾಡಿದ್ರು. ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಶ್ರೇಯಸ್ ಅಯ್ಯರ್ ಸ್ಕ್ವಾಡ್ ಜೊತೆಗೆ ರಿಟೈನ್ ಆಗ್ತಾರಂತೆ. ಮತ್ತೆ 2 ಮ್ಯಾಚ್ ಇದೆಯಲ್ಲ, ಈ 2 ಮ್ಯಾಚ್ ಕೂಡ ಶ್ರೇಯಸ್ ಅಯ್ಯರ್ ಇರ್ತಾರಂತೆ ಸ್ಕ್ವಾಡಲ್ಲಿ. ಬಟ್ ಆಡಿಸೋದಿಲ್ವಾ ಅದೆಲ್ಲ ಗೊತ್ತಿಲ್ಲ. ಆಡಿಸೋದಿಲ್ಲ ಅಂತಾನೆ ಕಾಣಿಸ್ತೈತೆ. ಸಿನ್ ನೋಡ್ತಾ ಅಂದರೆ ವರ್ಲ್ಡ್ ಕಪ್ ಬರ್ತಾ ಇರೋದ್ರಿಂದ ಮೈನ್ ಪ್ಲೇಯರ್ಸ್ಗಳಿಗೆ ಅವಕಾಶ ಕೊಡೋಣ ಅನ್ನೋ ಥರ, ವರ್ಲ್ಡ್ ಕಪ್ಪಲ್ಲಿ ಇರುವಂಥ ಪ್ಲೇಯರ್ಸ್ಗಳಿಗೆ ಅವಕಾಶ ಕೊಡೋಣ ಅನ್ನೋ ಥರ. ಸೊ ಇಲ್ಲಿ ಇನ್ನೊಂದು ಅಪ್ಡೇಟ್ ಏನು ಅಂತಂದರೆ, ವರ್ಲ್ಡ್ ಕಪ್ಪಿಗೆ ವಾರ್ಮ್ ಅಪ್ ಮ್ಯಾಚು ಒನ್ ಆ್ಯಂಡ್ ಓನ್ಲಿ ಅಫಿಷಿಯಲ್ ವಾರ್ಮ್ ಅಪ್ ಮ್ಯಾಚ್ ಹಸ್ ಬೀನ್ ಡಿಕ್ಲೇರ್ಡ್. ನಾವು ಸೌತ್ ಆಫ್ರಿಕಾ ಅಗೇನ್ಸ್ಟು ಫೆಬ್ರವರಿ 4ನೇ ತಾರೀಕು ಇಂಡಿಯಾ ವಾರ್ಮ್ ಅಪ್ ಮ್ಯಾಚ್ನ ಆಡ್ತಾ ಇದೆ. ಸೊ ಈ ವಾರ್ಮ್ ಅಪ್ ಮ್ಯಾಚಿಗೆ ತಿಲಕ್ ವರ್ಮಾ ಅವರು ಪಾಸಿಬಲಿ ಪ್ರೆಸೆಂಟ್ ಇರಬಹುದು ಅನ್ನೋ ಥರ ಅಪ್ಡೇಟ್ನು ಕೂಡ BCCI ಅವರು ಕೊಟ್ಟಿದ್ದಾರೆ. ಸೊ ಈ ವಾರ್ಮ್ ಅಪ್ ಮ್ಯಾಚ್ ಆಗ್ತಿದೆ DY ಪಾಟೀಲ್ ಸ್ಟೇಡಿಯಮಲ್ಲಿ. ಹೋಪ್ಫುಲಿ ಸ್ಟ್ರಾಂಗ್ ಆಗಿ ರಿಕವರ್ ಆಗಿಬಿಟ್ಟು ಬರಲಿ. ಇಲ್ಲ ಅಂತಂದರೆ ಶ್ರೇಯಸ್ ಅಯ್ಯರ್ನ ಎಳ್ಕೊಳ್ಳುವಂಥ ಸಾಧ್ಯತೆ ಎದ್ದೆದ್ದು ಕಾಣಿಸ್ತಾ ಇದೆ, ಇನ್ ಕೇಸ್ ಅವ್ರು ರಿಕವರ್ ಆಗಕ್ಕೆ ಆಗಿಲ್ಲ ಅಂತಂದರೆ. ಅಪ್ಡೇಟ್ ನಂಬರ್ 2, ನಿನ್ನೆ ಒಂದು ರೆಕಾರ್ಡ್ನ ಮಾಡ್ತಾರೆ. ಅಭಿಷೇಕ್ ಶರ್ಮಾ ಅವರು 14 ಬಾಲಿಗೆ 15 ಹೊಡೆದು ಸೆಕೆಂಡ್ ಫಾಸ್ಟೆಸ್ಟ್ ಆಗ್ತಾರೆ. ಹಾರ್ದಿಕ್ ಪಾಂಡ್ಯ ಅವ್ರನ್ನ ರೆಕಾರ್ಡ್ನ ಮ್ಯಾಚ್ ಮಾಡ್ತಾರೆ. 14 ಬಾಲ್ಗೆ ಅವರು ಹೊಡೆದಿರೋ 50, ಇವರು ಕೂಡ 14 ಬಾಲ್ಗೆ ಹೊಡೆದಿರೋ 15. ಇಂಡಿಯನು ಸೆಕೆಂಡ್ ಫಾಸ್ಟೆಸ್ಟ್ ಆಗುತ್ತಿದ್ದು. ಫಸ್ಟ್ ಫಾಸ್ಟೆಸ್ಟ್ ಇರೋದು ಗೊತ್ತಿರೋದೇನೆ, ಇಟ್ಸ್ ಯುವರಾಜ್ ಸಿಂಗ್ 12 ಬಾಲ್ಗೆ ಹೊಡೆದಂಥ ಸಿಕ್ಸಸ್ಗಳು. ಅವನ ಅಜ್ಜಿ ಹೆಂಗೆ ಚಚ್ಚಿದ್ರು ಅಂತ ಹಾಕೊಂಡು 2007 ರುಬ್ಬಾಡ್ಬಿಟ್ಟಿದ್ರು ಹೆಂಗೆ ನನ್ನ ಸ್ಟುವರ್ಟ್ ಬ್ರಾಡ್ಗೆ. ಅದು ಯಾರಿಗೆ ತಾನೇ ಮುರಿತು. ಆವಾಗ ಮಾಡೋಂಥ ರೆಕಾರ್ಡ್ ಇನ್ನೂ ಸಹ ಬ್ರೇಕ್ ಡೌನ್ ಆಗಿಲ್ಲ. ಸೊ ಅವರು ಹೋಪ್ ಮಾಡ್ತಾ ಇದ್ದಾರೆ ಅಭಿಷೇಕ್ ಶರ್ಮಾ ಅವರು ಈ ರೆಕಾರ್ಡ್ನ ಬ್ರೇಕ್ ಮಾಡ್ತಾರೆ ಅಥವಾ ಈಕ್ವಲ್ ಮಾಡ್ತಾರೆ ಅಂತ. 12 ಬಾಲ್ ಹೊಡೆಯೋದನ್ನು ಸುಮ್ಮನೆ ಮಾತಲ್ವೇ ಅಲ್ಲ, ಯಾವಾಗಲೂ ಮಾಡಿರೋಂಥ ರೆಕಾರ್ಡ್ನ ಇನ್ನೂ ಬ್ರೇಕ್ ಮಾಡಿಲ್ಲ ಅಂತಂದರೆ T20s ಡೆವಲಪ್ ಆದ್ರೂ ಕೂಡ, T20 ಅವಾಗ ಸ್ಟಾರ್ಟ್ ಆದಾಗಿಂದ ಹಿಡ್ಕೊಂಡು ಇಲ್ಲಿವರೆಗೂ ಎಷ್ಟು ಡೆವಲಪ್ ಆಗಿದೆ, ಅಷ್ಟು ದಿನ ಆದರೂ ಕೂಡ ಇದನ್ನು ಬ್ರೇಕ್ ಡೌನ್ ಮಾಡೋಕ್ಕಾಗಿಲ್ಲ. ಅಂದರೆ ಯುವರಾಜ್ ಸಿಂಗ್ ಅವರ ಸ್ಟ್ಯಾಂಡರ್ಡ್ಸೇ ಬೇರೆ ಥರ. ಅವರ ಶಿಷ್ಯ ಆಗಿರೋವಂಥವ್ರು ಅದನ್ನು ಬ್ರೇಕ್ ಡೌನ್ ಮಾಡ್ತಾರೆ, ಖಂಡಿತ ಖುಷಿಯಾಗಂತೂ ಒಬ್ಬಿಯಸ್ಲಿ ಇರ್ತಾರೆ. ಸೊ ಹೋಪ್ಫುಲಿ ಅದನ್ನು ಬ್ರೇಕ್ ಡೌನ್ ಮಾಡ್ತಾರೆ ಒಂದಲ್ಲ ಒಂದು ದಿನ ಅಂತ ಅನ್ಕೊಂಡಿದ್ದೀನಿ ನಾನು ಅಭಿಷೇಕ್ ಶರ್ಮಾ ಅವರು. ಅಪ್ಡೇಟ್ ನಂಬರ್ 3, ಸೈಮನ್ ಡ್ಯೂಲನ್ ಸ್ಟೇಟ್ಮೆಂಟ್ ಹಾಕೊಂಡಿದ್ದಾರೆ. ಇಂಡಿಯನ್ ಟೀಮ್ ಹೆಂಗಿದೆ ಇವಾಗ ಅಂತಂದರೆ, BCCI ಅವರು 2 ಟೀಮ್ನ ಕಳಿಸ್ಬಿಡ್ಬೋದು. 2 ಟೀಮ್ ಕಳಿಸ್ತು ಅಂತಂದರೆ, ಡಿವೈಡ್ ಮಾಡ್ಬಿಟ್ಟು ಕಳಿಸ್ತು ಅಂತಂದರೆ 2 ಟೀಮನ್ನು ಕೂಡ ಸೆಮಿಫೈನಲ್ಸಲ್ಲಿ ಇರುತ್ತೆ. ಅಂಥ ಸೈಡ್ ಇದೆ ಇಂಡಿಯನ್ ಸೈಡು. ಸರ್ರಿ ಸಾಟಿನೇ ಇಲ್ಲ ಈ ಇಂಡಿಯನ್ ಸೈಡ್ಗೆ ಅಂತ ಅವರು ಹೇಳ್ತಾ ಇದ್ದಾರೆ. ಅದು ನಿಜ ಕೂಡ ಹೌದು ಗುರು. ಈ ಇಂಡಿಯನ್ ಟೀಮಿಗೆ ಸರಿ ಸಾಟಿ ಇಲ್ಲ ಅಂತ ನ್ಯೂಜಿಲ್ಯಾಂಡ್ ಅವರು ಸ್ವತಃ ಅವ್ರ ಕ್ವಾಲಿಟಿ ಟೀಮ್ ಅವರೇ ಒಪ್ಕೊಂಡಿದ್ದಾರೆ. ಇವ್ರಿಗೆಲ್ಲ 300 ಹೊಡಿಬೇಕು ಗುರು, ಇಲ್ಲ ಅಂದರೆ ಆಗೋದೇ ಇಲ್ಲ ಕತೆ ನಮ್ಮದು, ಕೆಟ್ಟ ನೆಟ್ಟಿಗೆ ಮಾಡ್ಬಿಡ್ತಾರೆ, ಎಷ್ಟು ಹೊಡೆದ್ರೂ ಆಗೋದಿಲ್ಲ ಇವ್ರ ಮೇಲೆ. T20 ಸೈಡೇ ಬೇರೆ, ODI ಸೈಡೇ ಬೇರೆ, ಆ್ಯಂಡ್ ಟೆಸ್ಟ್ ಸೈಡೇ ಬೇರೆ ಅನ್ನೋ ಥರ ಇದೆ ಕಾಣಿಸ್ತಾ ಇದೆ. T20ಸಲ್ಲಿ ಅಷ್ಟಿಲ್ಲದೆ ಗೌತಮ್ ಗಂಭೀರ್ ಅವರ ಕೋಚಿಂಗ್ ಬರ್ತಾ ಇದ್ದಂಗೆ, ಜೊತೆಗೆ ಈ ಕಡೆ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿ ಬರ್ತಾ ಇದ್ದಂಗೆ ಒಂದು ಸೀರೀಸ್ನ ಕೂಡ ನಾವು ಇಲ್ಲಿ ಸೋತಿಲ್ಲ. ಸೊ ಅಷ್ಟರ ಮಟ್ಟಿಗೆ ನಾವು ಸಕ್ಸಸ್ನ ಇದರಲ್ಲಿ ಕಂಡಿದ್ದೀವಿ. ರೇಟ್ ಅನ್ನೋದು ಸಿಕ್ಕಾಪಟ್ಟೆ ಹೆವಿ ಇದೆ. ಸೊ ಅದೇ ಒಂದು ಕಾನ್ಫಿಡೆನ್ಸಲ್ಲಿ ಈ T20 ವರ್ಲ್ಡ್ ಕಪ್ಪಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಬ್ಯಾಕ್ ಫೈರ್ ಆಗದೆ ಇದ್ರೆ ಸಾಕು. ಈ T20 ವರ್ಲ್ಡ್ ಕಪ್ನ ಸಲೀಸಾಗಿ ಇಂಡಿಯಾ 2024 ಗೆದ್ರಲ್ಲ, ಅದು ನಮಗೆ ಅಷ್ಟು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಗೆಲ್ತಾರ ಒಂಥರ ಕ್ವಶನ್ ಇತ್ತು ನಮಗೆ, ಇಲ್ಲ ಗುರು ಗೆಲ್ಬೋದಾ ಅನ್ನೋ ಥರ. ಬಟ್ ಈ T20 ವರ್ಲ್ಡ್ ಕಪ್ ಗೆದ್ದೇ ಗೆಲ್ತಾರೆ ಅನ್ನೋ ಥರ ಕಾನ್ಫಿಡೆನ್ಸ್ ಇದೆ ನಮಗೆ. ಅಪ್ಡೇಟ್ ನಂಬರ್ 4, ವಾಷಿಂಗ್ಟನ್ ಸುಂದರ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ. ವಾಷಿಂಗ್ಟನ್ ಸುಂದರ್ನು ಫುಲ್ಲಿ ರಿಕವರ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರಂತೆ. ಶತಾಯ ಗತಾಯ ನಾನು T20 ವರ್ಲ್ಡ್ ಕಪ್ನ ಆಡಲೇಬೇಕು, ಸ್ಕ್ವಾಡಲ್ಲಿ ಇರಲೇಬೇಕು, 11 ಇರ್ತಾರೋ ಸ್ಕ್ವಾಡಲ್ಲಿ ಇರಲೇಬೇಕು ಅಂತ ಆದಷ್ಟು ಜಾಸ್ತಿ ಪ್ರಯತ್ನ ಪಡ್ತಾ ಇದ್ದಾರಂತೆ. ಇನ್ನು ಫುಲ್ಲಿ ಅವರು ರಿಕವರ್ ಆಗೋದಕ್ಕೆ 2 ವಾರ ಆಗುತ್ತೆ ಅಂತ ಅಪ್ಡೇಟ್ ಇದೆ. ಇನ್ನು 2 ವಾರ ಆಗುತ್ತೆ ಅಂತಂದರೆ ಹೋಪ್ಫುಲಿ ಅವರು ವಾರ್ಮ್ ಅಪ್ ಮ್ಯಾಚಿಗೆ ಇರೋದಿಲ್ಲ ಅಂತ ಕಾಣಿಸುತ್ತೆ. ಅದಾದ ನಂತರ ಇನ್ನು 9ನೇ ತಾರೀಕು ಇರೋದಲ್ವ ಮ್ಯಾಚ್ ನಮಗೆ, 7ನೇ ತಾರೀಕು 9ನೇ ತಾರೀಕು ಇನ್ನೇನು ಬರ್ತಾ ಇದೆ. ಆಲ್ಮೋಸ್ಟ್ ಕ್ಲೋಸ್ ಇದೆ. 2 ವಾರ ಅಂತಂದರೆ ಆಲ್ಮೋಸ್ಟ್ ರಿಕವರ್ ಆಗಿರ್ತಾರೆ. ಸೊ ಬರುವಂಥ ಸಾಧ್ಯತೆ ಇದೆ ವರ್ಲ್ಡ್ ಕಪ್ಪಿಗೆ. ರೂಲ್ಡ್ ಔಟ್ ಆಗೋದಕ್ಕಿಂತ ರೂಲ್ಡ್ ಔಟ್ ಏನೋ ಆದರೆ ಏನಿಲ್ಲ, ಯಾರು ಇಲ್ಲ ಅಂತ ಏನಲ್ಲ, ಇಂಡಿಯನ್ ಟೀಮ್ಗೆ ಕಷ್ಟ ಆಗೋಗ್ಬಿಡುತ್ತೆ ಅಂತೇನಿಲ್ಲ. ಬಟ್ ಇತ್ತು ಅಂದರೆ ವಾಷಿಂಗ್ಟನ್ ಸುಂದರ್ ಚೆನ್ನಾಗಿರುತ್ತೆ ಸ್ಕ್ವಾಡಲ್ಲಿ. ಅಪ್ಡೇಟ್ ನಂಬರ್ 5, ಸ್ಮೃತಿ ಮಂದನ ಮತ್ತು ಪಲಾಶ್ ಅವ್ರದ್ದು ಕಿತ್ತೋಗಿರೋದು ಎಲ್ಲರಿಗೂ ಗೊತ್ತಿರೋದೇನೆ, ಏನು ಸ್ಪೆಷಲಾಗಿ ಹೇಳಬೇಕಾಗಿಲ್ಲ. ಇವಾಗ 10 ಕೋಟಿ ಡೆಫಾಮೇಷನ್ ಕೇಸ್ನ ಬೇರೆ ಹಾಕಿದಾರಂತೆ. ಏನೇನೋ ಒಳಗಡೆ ಇಂಟರ್ನಲ್ ಡಿಸ್ಪ್ಯೂಟ್ಗಳು ನಡೀತಾ ಇದೆ, ಕ್ಲಾಶ್ಗಳು ನಡೀತಾ ಇದೆ. ಸ್ಮೃತಿ ಮಂದನ ಅವರ ಫ್ರೆಂಡ್ಗೆ ಯಾರಿಗೂ ಅವರು 10 ಕೋಟಿ ಡೆಫಾಮೇಷನ್ ಕೇಸ್ನ ಹಾಕಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಏನೇನೋ ಸ್ಪ್ರೆಡ್ ಮಾಡ್ತಿದ್ರಂತೆ. ಇವಾಗ ಕಿತ್ತೋಯ್ತು ಅಂದಮೇಲೆ ಸುಮ್ಮನೆ ಆಗಬೇಕಪ್ಪ. ಅವ್ರ ಬಗ್ಗೆ ಮಾತಾಡೋದು, ಇವ್ರ ಬಗ್ಗೆ ಮಾತಾಡಿದ್ರು, ಇದ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಯೂಸ್ ಇದೆಯಾ? ಸ್ಮೃತಿ ಅವ್ರು ಮಾತಾಡೋದಾಗಿರಲಿ, ಸ್ಮೃತಿ ಅವ್ರ ಫ್ರೆಂಡ್ಸ್ ಮಾತಾಡೋದಾಗಿರಲಿ, ಪಲಾಶ್ ಮಾತಾಡಿದ್ರೆ ಅಥವಾ ಅವ್ರ ಫ್ರೆಂಡ್ಸ್ ಮಾತಾಡಿದ್ರೆ ಇದ್ರ ಬಗ್ಗೆ ಏನಾದ್ರು ಯೂಸ್ ಇದೆಯಾ? ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟರೆ ಏನಾದ್ರು ಯೂಸ್ ಇದೆಯಾ? ಇಬ್ಬರು ಒಂದಾಗ್ತಾರಾ? ಇಲ್ಲ ತಾನೇ. ಇದ್ರ ಬಗ್ಗೆ ಮಾತಾಡೋದು ಬೆಸ್ಟ್ಲೆಸ್ಸು. ಸೊ ಇವ್ರ ಫ್ರೆಂಡ್ಸ್ಗಳು ಸುಮ್ಮನೆ ಇರಬೇಕಾಗತ್ತೆ ಇಂಥ ಟೈಮಲ್ಲಿ. ಏನೇನೋ ಅವರು ಯಾರ ಜೊತೆನೋ ಸಿಕ್ಬಿದ್ದಿದ್ರು ಮಲ್ಕೊಂಡಿದ್ದಾಗ ಹಂಗೆ ಹಿಂಗೆ ಅಂತೇಳಿ ಏನೇನೋ ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ರಂತೆ. ಕಿತ್ತೋದ್ಮೇಲೆ ಕಿತ್ತೋಯ್ತು, ಬಿಟ್ಟು ಹಾಕ್ಬೇಕಷ್ಟೇನೆ. ಯಾರು ಕೂಡ ಇದನ್ನ ಒಂಥರ ಲ್ಯಾಗ್ ಮಾಡಬಾರ್ದು. ಎಳ್ದು ಅವ್ರ ಲೈಫ್ ಅವ್ರು ಇಷ್ಟ ಇದ್ದಂಗೆ ಬಿಟ್ಬಿಡ್ಬೇಕು ಅಷ್ಟೇ. ಏನೋ ಮಾಡೋಕ್ಕಾಗಲ್ಲ, ಇದನ್ನ ಹೋಲ್ಡ್ ಮಾಡಿ ಇಟ್ಕೊಳಕ್ಕಾಗತ್ತಾ?
ಮೋಸ ಮಾಡಿಬಿಟ್ರು ಅನ್ನೋ ಮಾತ್ರಕ್ಕೆ. ಅಂದರೆ ಮೋಸ ಮಾಡಿದ್ದಾರೆ ಅಂತಲ್ಲ, ಮೋಸ ಮಾಡಿದ್ರು ಇವ್ರ ವಿಚಾರ ಮಾತ್ರ ಅಂತಲ್ಲ, ಯಾರದೇ ವಿಚಾರ ಆಗಿರಲಿ, ಮೋಸ ಮಾಡಿಬಿಟ್ರು ಅನ್ನೋ ವಿಚಾರ ತೊಗೊಂಡ್ಬಿಟ್ಟು ಎಲ್ಲ ಎಳ್ದಾಡ್ಕೊಂಡು ಹಂಗೆ ಹಿಂಗೆ ಆಗಿದೆ, ಹಿಂಗೆ ಅಂತ ಇಲ್ದಿರೋದೆಲ್ಲ ಹುಟ್ಟಿಸ್ಕೊಂಡು ಹೇಳ್ತಾ ಇತ್ತು ಅಂತಂದರೆ ಇದೊಂಥರ ಬೇಸ್ಲೆಸ್ ಆಗುತ್ತೆ. ಅವ್ರು ಡೆಫಾಮೇಷನ್ ಕೇಸ್ನ ಇವಾಗ ಹಾಕಿದ್ರಂತೆ ಗುರು ಸ್ಮೃತಿ ಅವರ ಫ್ರೆಂಡ್ ಮೇಲೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಸ್.